ಮಕ್ಕಳಿಗೆ ನೀವು ಬಾದಾಮಿ ಹಾಲು ಅಂತ ಮೊದಲು ಮಾಡಿಕೊಡೋರು. ಏನಂದರೆ ಬಾದಾಮಿ, ಕಲ್ಲು ಸಕ್ಕರೆ, ಉತ್ತತ್ತಿ, ಆಮೇಲೆ ಇದು ಕೊಬ್ಬರಿ, ಇದನ್ನೆಲ್ಲದೂ ಗಸಗಸೆ ಇದನ್ನೆಲ್ಲ ಚೆನ್ನಾಗಿ ತಿರುವಿ ಬಾದಾಮಿ ಜಾಸ್ತಿ ಹಾಕೋರು. ಅದು ನಿಜವಾದ ಒರಿಜಿನಲ್ ಬಾದಾಮ್ ಮಿಲ್ಕ್. ಅದು ಹಾಲಿಗೆ ನಾವು ಬಾದಾಮ್ ಪೌಡ್ರ್ ಅಂತ ಹಾಕೊಂಡು ಕುಡಿತೀವಲ್ಲ, ಅದಲ್ಲ ಅದು. ಅದರಲ್ಲಿ ಏಲಕ್ಕಿ, ಒಂದು ಸ್ವಲ್ಪ ಬಾದಾಮಿ ಇರುತ್ತೆ, ಮತ್ತು ಸಕ್ಕರೆನ ಪುಡಿ ಮಾಡಿರ್ತಾರೆ, ಅದು ನಿಜವಾದದ್ದಲ್ಲ. ಈಗ ನಾನು ಹೇಳಿದ್ನಲ್ಲ, ಬಾದಾಮಿ, ಕಲ್ಲು ಸಕ್ಕರೆ, ಗಸಗಸೆ, ಕೊಬ್ಬರಿ, ಒಣ ಖರ್ಜೂರ ಮತ್ತು ದ್ರಾಕ್ಷಿ ಇದನ್ನೆಲ್ಲ ತಿರುವಿಬಿಟ್ಟು ಅದನ್ನು ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿ, ಕಲ್ಲು ಸಕ್ಕರೆ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ, ಅದನ್ನು ಮಕ್ಕಳಿಗೆ ಕೊಡೋ ಅಂಥದ್ದು. ಎಷ್ಟು ಚೆನ್ನಾಗಿದೆ, ನೀವು ಹೇಳಿದ್ದೆ ಎಷ್ಟು ಚೆನ್ನಾಗಿದೆ. ಇದು ಕೊಡ್ತಾ ಬಂತು ಅಂದರೆ, ದಿನ ಮಲಗಬೇಕಾದ್ರೆ ರಾತ್ರಿ ಹೊತ್ತು ಕೊಡ್ತಾ ಬಂತು ಅಂದರೆ ತುಂಬ ಅದ್ಭುತವಾಗಿ. ಏಕೆಂದರೆ ಇವುಗಳಲ್ಲಿರುವ ಅಂಶಗಳೇನು ಮಾಡುತ್ತೆ ಅಂದರೆ, ಮೆದುಳಿನಲ್ಲಿ ಯಾವುದೇ ರೀತಿಯ ವಿಷಗಳು ಅದು ಬಿಡುಗಡೆ ಆಗುತ್ತೆ. ನಮ್ಮ ದೇಹದಲ್ಲಿ ಒಂದು ಸ್ವಲ್ಪ ವಿಷ ಬಿಡುಗಡೆ ಆಗುತ್ತೆ, ಅದನ್ನು ಕ್ಲೆನ್ಸಿಂಗ್, ಅದನ್ನು ತೆಗೆದು ಹಾಕುವಂಥ ಕೆಲಸನ ಮಾಡುತ್ತೆ. ಅದ್ಭುತವಾಗಿ ಇದು ಮಾಡುತ್ತೆ.